ಚರ್ಮ ಸಂಬಂಧಿತ ರೋಗಗಳು ಆಗಿರ್ತಂದರೆ ನಾವು ವೈದ್ಯನಾಥೇಶ್ವರ ಅದಕ್ಕೆ ಹೇಳ್ತೀವಿ. ಒಂದು ಜ್ಯೋತಿಷಿ ಒಂದು ದೇವಸ್ಥಾನಕ್ಕೆ ಒಂದು ಏನಾಗುತ್ತೆ, ಒಂದು ಕಾಂಟ್ರಾಕ್ಟ್ ಥರ ಭಕ್ತಿಯಿಂದ ಭಗವಂತನನ್ನು ಬೇಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು, ಆದರೆ ಎಲ್ರಿಗೂ ಸಾಧ್ಯ ಇಲ್ಲ. ಅದು ಕೆಲಸ ಮಾಡಬೇಕಾದ್ರೂ ಯಾವಾಗಲೂ ಭಗವಂತನ ನೆನೆಸ್ಕೊಂಡೇ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಆ ಭಗವಂತನ ದರ್ಶನ ಆಗುತ್ತೆ. ಸಾಲ ಸೋಲ ಆದರೂ ಮಾಡಿ ಹೋಗಿ ಬರಬೇಕು ಅಂತಕ್ಕಂಥದ್ದಿಲ್ಲ. ದುಡ್ಡಿದ್ರೆ ಖಂಡಿತವಾಗ್ಲೂ ಮಾಡಿ. ಮೇಡಮ್, ನೀವು ಈಗ ಹೇಳ್ತಾ ಏನು ನಕ್ಷತ್ರ ದೇವಸ್ಥಾನಗಳು ಏನು ಪರಿಹಾರಕ್ಕಾಗಿ ಹೋಗುವಂಥದ್ದು ಅಂತ ಹೇಳಿದ್ರೆ, ಈಗ ಬರೀ ತಮಿಳ್ನಾಡು ಎಕ್ಸಾಂಪಲ್ ಮಾತ್ರ ನೀವು ನೀಡಿದರೆ, ನಮ್ಮ ಕರ್ನಾಟಕದಲ್ಲಿ ಈ ರೀತಿ ದೇವಸ್ಥಾನಗಳು ಯಾವಾದರೂ ಇದೆಯಾ? ಕರ್ನಾಟಕದ ಏನಂದರೆ, ಈಗ ತಮಿಳ್ನಾಡು ಅಂತಂದರೆ ಅದೊಂಥರ ದೇವಸ್ಥಾನಗಳ ನಗರ ಆಗಿಬಿಟ್ಟಿದೆ. ಹಾಗಾಗಿ ನಿಮಗೆ ಎಲ್ಲದೂ ನಾವು ತಮಿಳ್ನಾಡಿಗೆ ಕಳಿಸ್ಬೇಕಾಗತ್ತೆ. ಕರ್ನಾಟಕದಲ್ಲೂ ಇದೆ. ಮನೆಗೆ ಅಂದ ತಕ್ಷಣ ನಾವು ಕಲ್ಲಹಳ್ಳಿ ವರಾಹಸ್ವಾಮಿ ದೇವಸ್ಥಾನ ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಒಂದು ಈಗ ಚರ್ಮ ಸಂಬಂಧಿತ ರೋಗಗಳು ಆಗಿರ್ತಂದರೆ ನಾವು ವೈದ್ಯನಾಥೇಶ್ವರ ಅದಕ್ಕೆ ಹೇಳ್ತೀವಿ. ಅಷ್ಟೇ ಅಲ್ಲದೆ ಕೆಲವು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಅದಕ್ಕೆ ಕಳಿಸ್ತೀವಿ. ಆದರೆ ತಮಿಳ್ನಾಡು ಯಾತಕ್ಕೆ ತುಂಬ ನಾವು ಅದನ್ನು ಹೇಳ್ತೇವೆ ಅಂತಂದರೆ, ತಮಿಳ್ನಾಡಿನಲ್ಲಿ ಎಲ್ಲ ಥರದ್ದು ಹೆಂಗೆ ಅದು ಪ್ರಚಾರ ಆಗಿದೆಯೋ ಅಥವಾ ಅದರಲ್ಲಿ ಆ ಒಂದು ವಿಶೇಷತೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಎಲ್ಲ ಪರಿಹಾರಕ್ಕೂ ತಮಿಳ್ನಾಡು ದೇವಸ್ಥಾನಗಳನ್ನೇ ಸೂಚಿಸ್ತಕ್ಕಂಥದ್ದು ಬಂದುಬಿಟ್ಟಿದೆ. ಎಲ್ಲಿ ನೋಡಿ, ನಿಮಗೆ ಎಲ್ಲ ನೀವು ಯಾವುದೇ ನೋಡಿ 108 ದೇವಸ್ಥಾನಗಳು ಕೂಡ ನಮಗೆ ಸಾಕಷ್ಟು ಸಿಗದೆ ತಮಿಳ್ನಾಡಿನಲ್ಲಿ, ಇನ್ಯಾವುದೋ ಒಂದು ಸ್ವಲ್ಪ ಕೇರಳದಲ್ಲಿ ಸಿಗುತ್ತಷ್ಟೇ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಷ್ಟೊಂದಿಲ್ಲ. ಅದೇ ನಾವು ಜ್ಯೋತಿರ್ಲಿಂಗಗಳನ್ನು ತೊಗೊಂಡಾಗ ನಾವು ಅಲ್ಲಿಗೆ ಹೋಗ್ಬೇಕು, ನಾರ್ತ್ಗೆ ಹೋಗ್ಬೇಕು. ಅದನ್ನು ತಮಿಳ್ನಾಡಿಗಾಗಲ್ಲ. ಎಲ್ಲ ಅಷ್ಟು ನಮಗೆ ನಾರ್ತಲ್ಲೇ ಸಿಗೋದು. ಒಂದೇ ಒಂದು ರಾಮೇಶ್ವರ ಮಾತ್ರ ಸೌತಲ್ಲಿ ಸಿಗುತ್ತೆ, ಇನ್ನೊಂದು ಆಂಧ್ರದಲ್ಲಿ ಒಂದಿದೆ, ಶ್ರೀಶೈಲ ಇದೆ. ಇನ್ನು ಉಳಿದಿದ್ದೆಲ್ಲ ನಿಮಗೆ ನಾರ್ತಲ್ಲೇ ಸಿಗೋದು. ಹಾಗೆ ಯಾವುದು ಈ ಥರದ್ದಕ್ಕೆ ತಮಿಳ್ನಾಡಿನಲ್ಲಿ ಜಾಸ್ತಿ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ, ಇದೆ. ಆದರೆ ನೀವು ನಾವೊಂದು ಹೇಳಬೇಕಂದ್ರೆ ನಾವು ಯಾರೂ ಅದನ್ನು ಹೇಳಿಲ್ಲ. ಈಗ ಅದರಲ್ಲೂ ಇದೆ. ಕೆಲವೊಂದಲ್ಲಿ ಏನು ಮಾಡಿಬಿಡ್ತಾರೆ ಅಂತಂದರೆ, ಒಂದು ಜ್ಯೋತಿಷಿ ಒಂದು ದೇವಸ್ಥಾನಕ್ಕೆ ಒಂದು ಏನಾಗುತ್ತೆ, ಒಂದು ಕಾಂಟ್ರಾಕ್ಟ್ ಥರ ಈ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ರಚಾರ ಮಾಡಿ ಹೋಗ್ತಾರೆ. ಇವಾಗ ನಾವೇನೇ ಒಂದು ಬರೀಬೇಕಾದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಿ, ಆ ಕೆಲಸ ಆಗಿರುತ್ತೆ. ಆವಾಗ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ, ಅದು 4 ಜನಕ್ಕೆ ಪ್ರಚಾರ ಆಗುತ್ತೆ. ಎಷ್ಟೊಂದು ದಿವಸ ಅಲ್ಲೇ ಇರುತ್ತೆ ಆ ದೇವಸ್ಥಾನ. ತುಂಬ ಜನಗಳಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಪೇಪರಲ್ಲಿ ಆರ್ಟಿಕಲ್ ಬಂದ ಮೇಲೆ ಆವಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ಈ ದೇವಸ್ಥಾನದಲ್ಲಿ ಈ ಥರ ಇದೆ ಅಂತ ಹೋಗಿ ಬರಬೇಕು. ಈಗ ರೀಸೆಂಟಾಗಿ ನಾವು ಒಂದು ಓದ್ತಾ ಇದ್ದಾಗ ಅದೇ ಅಂತ ಬಳೆ ಪದ್ಮಾವತಿ ದೇವಸ್ಥಾನ ಅಂತ, ಅದು ಅಲ್ಲೇ ಶಿರಸಿ ಹತ್ರನೇ ಇದೆ. ಅದು ತುಂಬ ವರ್ಷಗಳಿಂದ ಇತ್ತು, ಆದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಪ್ರಚಾರ ಆಯಿತು, ಇವಾಗ ಅಲ್ಲಿ ಹೋಗಿ ಮದುವೆಗೆಲ್ಲ ಕೇಳ್ಕೊಂಬರ್ತಕ್ಕಂಥ. ಸೊ ಕರ್ನಾಟಕದಲ್ಲೂ ತುಂಬ ದೇವಸ್ಥಾನಗಳು ಇದೆ. ಆದರೆ ಅದೇ ನಮಗೆ ಅದು ಗೊತ್ತಾಗಬೇಕು, ಅದು ಜನಗಳಿಗೆ ಅದು ತಿಳಿದು ಬರಬೇಕು. ಆವಾಗ ಕರ್ನಾಟಕದಲ್ಲೇ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಆದರೆ ಮುಖ್ಯವಾಗಿರ್ತಕ್ಕಂಥ, ಇವಾಗ ನಾವು ಜ್ಯೋತಿರ್ಲಿಂಗ ದರ್ಶನ ಅಂದ ತಕ್ಷಣ ಅಥವಾ ಕಾಶಿಗೆ ಹೋಗಿ ನೀವೇನಾರು ಮಾಡಿಸ್ಕೊಂಬರ್ಬೇಕು ಅಂದರೆ ಕಾಶಿಗೆ ಹೋಗಬೇಕಾಗತ್ತೆ. ಆಗಲಿಲ್ಲ ನಮಗೆ ಅಂತಂದರೆ ಗೋಕರ್ಣ, ಅದಕ್ಕೆ ನಾವು ಗೋಕರ್ಣಕ್ಕೆ ಹೋಗಿ ಕರ್ನಾಟಕದಲ್ಲಿರ್ತಕ್ಕಂಥ ಗೋಕರ್ಣದಲ್ಲಿ ಹೋಗಿ ನಾವು ಪರಿಹಾರ ಮಾಡಿಸ್ಕೊಂಡು ಬರ್ಬೋದು. ಆ ರೀತಿಯಾಗಿ ನಾವು ಅದನ್ನು ಪ್ರಚಾರ ಮಾಡಬೇಕಾಗತ್ತೆ ಅಷ್ಟೇ. ನಾನು ಹೇಳೋದೇನು ಅಂತಂದರೆ, ಭಗವಂತ ಎಲ್ಲ ಕಡೆನೂ ಇದ್ದಾನೆ. ಎಲ್ಲ ದೇವಸ್ಥಾನದಲ್ಲಿ ಎಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದಿರುತ್ತೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದೇ ಇರುತ್ತೆ. ನೀವು ಎಲ್ಲಿ ಸುಮ್ಮನೆ ಹೋಗಿ ಬರೋದು ಮುಖ್ಯ ಅಲ್ಲ. ಎಲ್ಲಿ ಹೋಗ್ತೀರೋ ಅಥವಾ ಮನೆಯಲ್ಲೇ ನೀವು ಪೂಜೆ ಚೆನ್ನಾಗಿ ಮಾಡೋರಾದರೆ, ಇಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋರು ದೇವಸ್ಥಾನಕ್ಕೆ ಹೋಗಿ. ನಿಮ್ಮ ಮನೆಯ ಬಳಿಯ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ಭಗವಂತನನ್ನು ಬೇಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಭಗವಂತನನ್ನು ಭಕ್ತಿಯಿಂದ ಕೇಳ್ಕೊಳ್ಬೇಕು. ಅರ್ಥ ಆಯ್ತಾ? ಅವನು ಹೇಳ್ತಾನಂತೆ, ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗದೆ ಇನ್ನೆಲ್ಲೋ ಹೋಗ್ಬಿಟ್ಟು ಬರ್ತಾರಲ್ಲ, ಅದನ್ನು ಭಕ್ತಿಯಿಂದ ಬಂದಿದ್ದು ಅಂತ ಅನ್ನಲ್ಲ. ಅದೊಂಥರ ಏನು ಹೇಳ್ತಾರೆ, ಪ್ರವಾಸದ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆಯ ಬಳಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಾವು ಆದಷ್ಟು ಅಲ್ಲಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಭಕ್ತಿ ಮಾತ್ರ ತುಂಬ ಮುಖ್ಯವಾದದ್ದು. ನೀವು ಅಷ್ಟು ದೂರ ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಸಾಕಪ್ಪ ಅನಿಸ್ತಿರುತ್ತೆ. ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಹಾಗೆ ನಿಂತಿದ್ರೆ ದಿನಗಟ್ಟಲೆ ನಿಂತ್ಕೊಳ್ಬೇಕು ಕ್ಯೂನಲ್ಲಿ. ಇಷ್ಟೆಲ್ಲ ಆದಾಗ ನಿಮಗೆ ಭಕ್ತಿ ಎಲ್ಲಿ ಬರುತ್ತೆ? ಹೊಟ್ಟೆ ಹಸಿತಾ ಇರುತ್ತೆ. ಅಥವಾ ನಾವು ಅಂದ್ಕೊಂಡಿದ್ದ ಟೈಮಿಗೆ ಊರಿಗೆ ವಾಪಸ್ ಹೋಗ್ಬಿಡ್ಬೇಕು. ಇದು ರಶಲ್ಲಿ ನಮಗೆ ನೋಡೋಕ್ಕಾಗಲ್ಲ ದೇವ್ರನ್ನ. ಇಷ್ಟು
ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಆ ಭಗವಂತನ ಹತ್ರ ಹೋಗಿ ಆ ರಷ್ಟಲ್ಲಿ ಕಾಣಿಸೋದೇ ಇಲ್ಲ, ಆಮೇಲೆ ಅಲ್ಲಿ ನಿಂತ್ಕೊಂಡು ಹೋಗಿ 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 ಅಂತ ತಳ್ತಾ ಇರ್ತಾರೆ ಬೇರೆ, ಆ ದೇವ್ರನ್ನ ಕಣ್ ತುಂಬಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ, ಏನು ನೀವು ಮಾಡಲಿಕ್ಕಾಗತ್ತೆ? ಅದೇ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ, ಈಗ ಈಶ್ವರನ ದೇವಸ್ಥಾನ ಅಂದ ತಕ್ಷಣ ಮನೆ ಹತ್ತಿರ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನನ್ನು ದಿನಾ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಅರ್ಚಕರು. ಆ ಭಗವಂತನನ್ನು ಕಣ್ತುಂಬ ನೋಡಿ ನಿಮಗೆ ಮನಸ್ಸಾರೆ ಅವನ ಹತ್ರ ಮಾತಾಡಿಕೊಂಡು ಭಕ್ತಿಯಿಂದ ಕೇಳ್ಕೊಂಬಂದರೆ ಖಂಡಿತ ಪರಿಹಾರ ಆಗುತ್ತೆ. ಇದು ನನ್ನ ಒಂದು ಅನಿಸಿಕೆ. ಈಗ ಹೇಳ್ತಾ ನೀವು ಏನು ಹೇಳಿದ್ರಿ, ಮನೆಯಲ್ಲೇ ಪೂಜೆ ಮಾಡಿ, ಮನೆಯಲ್ಲೇ ನಿಮಗೊಂದು ಕೋಣೆ ಇರುತ್ತೆ, ಅಲ್ಲಿ ಸಮಾಧಾನವಾಗಿ ನಿಮಗೆ ಯಾವ ರೀತಿ ಅನಿಸುತ್ತೋ ದೇವರಿಗೆ ಪೂಜೆ ಮಾಡಿ ಅಂತ ಹೇಳಿದ್ರಿ. ಹಾಗಿದ್ದಾಗ ಈ ಪ್ರವಾಸ ಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳು ಅಲ್ಲಿ ಸ್ಥಳ ಮಹಿಮೆ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ನೀವು ಹೇಳ್ದಂಗೆ ಶಂಕರಾಚಾರ್ಯರು ಆಗಿನ ಕಾಲದಲ್ಲಿ ಎಲ್ಲ ಕಡೆ ಇಡೀ ದೇಶನ ಅವರು ಪರ್ಯಟನೆ ಮಾಡಿದವರು. ಕೆಲವೊಂದು ಸ್ಥಳಗಳಲ್ಲಿ ಅವ್ರು ನಡೆದಾಡಿರುವಂತಹ ಜಾಗದಲ್ಲಿ ಆ ಸ್ಥಳ ಮಹಿಮೆ ಅನ್ನೋದು ಇರುತ್ತೆ. ಹಾಗಾಗಿ ಆ ಕ್ಷೇತ್ರಗಳಿಗೆ ಭೇಟಿ ನೀಡೋದಕ್ಕೆ ಕೆಲವರು ಸಲಹೆ ಕೊಡ್ಬೋದು, ಅಥವಾ ಆ ಪವಿತ್ರ ಸ್ಥಳವನ್ನು ನಾವು ನೋಡಬೇಕು, ಆ ಒಂದು ಜಾಗದಲ್ಲಿರುವಂತಹ ಮಹಿಮೆನ ನಾವು ಪಡಿಬೇಕು ಅನ್ನೋದಕ್ಕೆ ಇರುತ್ತೆ. ಧರ್ಮಸ್ಥಳಗಳು ಅಥವಾ ಯಾತ್ರಾ ಸ್ಥಳಗಳು, ಪುಣ್ಯ ಸ್ಥಳಗಳು ತುಂಬ ದೂರ ಇರುತ್ತೆ. ದೂರ ಇರೋದ್ರ ಉದ್ದೇಶ ನನಗೇನನ್ಸುತ್ತೆ, ನಾವು ಅಷ್ಟು ದೂರ ನಡಿಬೇಕು, ನಡ್ಕೊತ ಹೋಗಬೇಕು, ಆಗ ನಮಗೆ ಆರೋಗ್ಯ ಸಿದ್ಧಿ ಆಗುತ್ತೆ. ಸೊ ಅಲ್ಲಿನ ವಾತಾವರಣ ನಮಗೆ ಹೊಸ ಒಂದು ಎನ್ವೈರ್ಮೆಂಟು, ಒಂದು ಹೊಸ ಹುರುಪನ್ನು ಕೊಡುತ್ತೆ. ನಾವು ಅಲ್ಲಿ ಹೋದಾಗ ಅಲ್ಲಿರುವಂಥ ಪ್ರದೇಶಗಳು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ನೀವು ಹೇಳ್ತಾ ಇರೋದು ಸರಿಯಾಗಿದೆ, ಪ್ರಶ್ನೆ ಏನೋ ತುಂಬ ಚೆನ್ನಾಗಿದೆ. ಆದರೆ ನಾನೊಂದು ಹೇಳ್ತೀನಿ ನೋಡಿ, ನಿಮಗೆ ಯಾವಾಗ ನೀವು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ನಿಮಗೆ ಒಂದು ಸಮಸ್ಯೆ ಇದೆ ಅಂದಾಗ ಹೋಗ್ತೀರಾ. ಆ ಸಮಸ್ಯೆ ಇದ್ದಾಗ ನಾನು ಹೇಳೋ ದೇವಸ್ಥಾನ ಯಾವುದೋ ಊರಲ್ಲಿದ್ದರೆ ಆ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋಕ್ಕೆ ಅಷ್ಟು ದೂರ ಹೋಗಿ ಬರಲಿಕ್ಕೆ ನಿಮಗೆ ಸಮಯಾವಕಾಶ ಇರುತ್ತೆಯೇ? ಅದನ್ನು ಏನು, ಇವಾಗ ನಾನು ಜ್ಯೋತಿರ್ಲಿಂಗ ದರ್ಶನಗಳನ್ನು ಮಾಡಬೇಕು, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತೀನಿ. ನಿಮಗೆ ಯಾವಾಗ ಸಮಯ ಆಗುತ್ತೋ, ನಿಮ್ಮ ಆಫೀಸ್ನಲ್ಲಿ ಯಾವಾಗ ನಿಮಗೆ ರಜೆ ಕೊಡ್ತಾರೋ ಆಗ ನೀವು ಹೋಗಿ ಬರಬಹುದೇ ಹೊರತು, ಆ ಸಮಯ ಯಾವುದು ಒಂದು ಕಷ್ಟಕರವಾದ ಸಮಯದಲ್ಲಿ ನೀವು ಕೇಳ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ಆಗುತ್ತಾ? ನಿಮಗೆ ಆಗಲ್ಲ. ನೀವು ಹೋಗಬೇಕು, ಪ್ರತಿಯೊಬ್ಬನೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಆದರೆ ಎಲ್ರಿಗೂ ಸಾಧ್ಯ ಇಲ್ಲ ಅದು. ಯಾಕೆ ಅಂತಂದರೆ ಕಷ್ಟ ಇದೆ, ದುಡ್ಡು ಒದಗಿಸ್ಕೋಬೇಕು. ಅವನಲ್ಲಿ ಹೋಗಿ ಬರ್ತಕ್ಕಂಥ ದುಡ್ಡು ನೋಡಿ, ಬಡವನಾದರೆ ಬಸ್ಸಲ್ಲಿ ಹೊಟ್ಟೋಗ್ತಾನೆ, ಅಥವಾ ಒಬ್ಬ ಇನ್ನು ಬೇರೆ ಸ್ವಲ್ಪ ಸ್ಥಿತಿವಂತನಾದರೆ ಕಾರಲ್ಲಿ ಹೋಗ್ತಾನೆ, ಅಥವಾ ಇನ್ನು ಕೆಲವರು ಇನ್ನು ಫ್ಲೈಟಲ್ಲೇ ಹೋಗ್ಬೋದು. ಆದರೆ ಭಗವಂತನನ್ನು ಅಷ್ಟು ದೂರ ಹೋಗಿ ನೋಡಬೇಕಾದ್ರೆ ಏನು ಹೇಳ್ತಾರೆ, ನಾವು ತಿರುಪತಿಗೆ ಹೋಗ್ತೀವಿ, ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾರು ಬೆಟ್ಟ ಹತ್ಕೊಂಡು ಹೋಗ್ತೀರಾ? ಸೀದಾ ಕಾರ್ ತೊಗೊಂಡಾಗ ಅಲ್ಲೇ ನಿಂತ್ಬಿಡ್ಬೇಕು. ಸ್ಪೆಷಲ್ ದರ್ಶನ ಬೆಳಗ್ಗೆ ಇಷ್ಟು ಬೇಗ ಆಗ್ಬಿಡ್ಬೇಕು, ವಾಪಸ್ ಮನೆಗೆ ಬಂದುಬಿಡ್ಬೇಕು. ಇಷ್ಟೇ, ನೀವು ದರ್ಶನ ಮಾಡ್ಕೊಂಡು ಬರ್ತೀರಾ, ಕಷ್ಟಪಡಲ್ಲ. ಒಂದು ಸಮಯ ಇಲ್ಲ ಅಂತಾರೆ, ಇನ್ನೊಂದು ಹರಿಯೋದಿಲ್ಲ ನಿಮ್ಮ ಕೈನಲ್ಲಿ, ಇನ್ನೊಂದು ಆಗೋದಿಲ್ಲ. ಎಷ್ಟು ಜನ ಆ ಥರ ಮಾಡ್ತಾರೆ. ಆ ಥರ ಮಾಡಿದ್ರೆ ಪ್ರಯೋಜನ ಇಲ್ಲ. ಒಂದು ದೇವಸ್ಥಾನಕ್ಕೆ, ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂದರೆ ಅದಕ್ಕೆ ತನ್ನದೇ ಆದ ಕಟ್ಟುಪಾಡುಗಳಿದೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಲ್ಲಿ ಹೋಟ್ಲಲ್ಲಿ ತಿನ್ಕೊಂಬಿಟ್ಟು, ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಬಿಟ್ಟು, ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡ್ಬಿಟ್ಟು ದೇವ್ರನ್ನ ಹಿಂಗೆ ನೋಡಿಕೊಂಡು ಆ ನೂಕ್ನುಗ್ಲಲ್ಲಿ ಹಂಗಲ್ಲ. ನಾನು ಈ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ, ಯಾವುದೇ ರೀತಿಯ ನನಗೆ ಸಮಯ ಒಂದು ಪಾಬಂದಿ ಇಟ್ಕೊಳ್ದೆ ನಿರಾಳವಾಗಿ ನೋಡ್ಕೊಂಬರ್ತೀನಿ ಅಂತ ಹೋಗಬೇಕು. ಹೋದಾಗ ನಮ್ಮ ಒಂದು ಏನು ಆಹಾರವನ್ನು ನಾವೇ ತಯಾರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸ್ವಲ್ಪ ಶೇಖರಿಸ್ಕೊಂಡು ತೊಗೊಂಡು ಹೋಗಬೇಕು. ಯಾಕೆಂದರೆ ಸಾತ್ವಿಕ ಮನೋಭಾವದಿಂದ ಇದ್ದರೆ ಮಾತ್ರ, ಸಾತ್ವಿಕ ಆಹಾರವನ್ನು ಸೇವಿಸಿ ಸಾತ್ವಿಕ ಮನೋಭಾವನೆಯನ್ನು ತಂದುಕೊಂಡು ನಾವು ಆ ಭಗವಂತನ ದರ್ಶನ ಮಾಡಬೇಕು. ಬರೀ ಟೆನ್ಷನ್ನು, ಅಯ್ಯೋ ನಾನು ನಾಳೆ ಹೋಗಲಿಲ್ಲ ಅಂದರೆ ಆಫೀಸಲ್ಲಿ ನನಗೆ ಕಷ್ಟ ಪ್ರಾಬ್ಲಮ್ ಆಗುತ್ತೆ, ಏನೇನೇನೇನೋ 108 ಟೆನ್ಷನ್ ಇಟ್ಕೊಂಡು ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಬಂದರೆ ಪ್ರಯೋಜನ ಇಲ್ಲ. ಹೋಗೋಕ್ಕೆ ಕರೆಕ್ಟ್ ನೀವು ಹೇಳ್ದಂಗೆ ವರ್ಷದಲ್ಲಿ ಒಮ್ಮೆಯಾದರೂ ದುಡ್ಡು ಮಾಡಿಕೊಂಡು ಮನೆಯವರೆಲ್ಲ ದೂರ ದೂರದ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಬರಬೇಕು. ಆದರೆ ಅದನ್ನು ಪ್ರವಾಸದ ಥರ ಹೋಗದೆ ತೀರ್ಥಕ್ಷೇತ್ರಗಳ ಭೇಟಿ, ಈಗ ಹಿಂದೆ ಕಾಶಿ ಯಾತ್ರೆ ಅಂತೇಳಿ ಹೋಗ್ತಿದ್ರಲ್ಲ, ಅದೇ ರೀತಿ ಪುಣ್ಯಕ್ಷೇತ್ರ ಯಾತ್ರೆಯನ್ನು, ತೀರ್ಥಯಾತ್ರೆಯನ್ನು ಮಾಡ್ಕೊಂಬರ್ತೀನಿ ಅಂತ ಹೋಗಬೇಕು. ಆಗ ನೋಡಿ ನೀವು ಹೇಳಿದಕ್ಕೆ ಅರ್ಥ ಇದೆ. ಖಂಡಿತವಾಗ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಬಂದ ಪುಣ್ಯ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂದರೆ ಗಂಗಾ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ, ತೀರ್ಥಕ್ಷೇತ್ರವನ್ನು ನೋಡ್ಕೊಂಬಂದರೆ ಪಾಪ ಪರಿಹಾರ ನಾವೇನು ಹೇಳ್ತೀವಿ, ಖಂಡಿತ ಆಗುತ್ತೆ. ಆದರೆ ಇವತ್ತಿನ ದಿವಸ ನನಗನ್ಸಿದ ಮಟ್ಟಿಗೆ ಆ ರೀತಿ ಹೋಗ್ತಾ ಇರೋರು ತುಂಬ ಕಡಿಮೆ. ಭಾಳ ಸಮಯ ಕಡಿಮೆ ಇಟ್ಕೊಂಡು ಹಿಂಗೆ ಬಂದುಬಿಡ್ಬೇಕು, ಎಲ್ಲ ನೋಡಿಕೊಂಡು. ನಿಮ್ಗೆ ನೋಡ್ರಿ ಆ ದೇವಸ್ಥಾನದಲ್ಲಿ ಬಿಡೋದಿಲ್ಲ, ಒಂದು 4,000 ರೂಪಾಯಿನೋ ಏನೋ ಎಷ್ಟೋ ಕೇಳ್ತಾರೆ, 3,000ನೋ 5,000 ಆ ಕಡೆ ಕೊಟ್ಟು ಅಲ್ಲಿ ಹೋಗಿ ಮುಂದ್ಗಡೆ ನಿಂತ್ಕೊಂಡು ಏನು ನಿಮಗೆ ಆ ಕ್ಷೇತ್ರದಲ್ಲಿ ನೀವು ಎಷ್ಟೊತ್ತಾದರೂ ಪರವಾಗಿಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಆ ಭಗವಂತನ ನಾಮವನ್ನು ಸ್ಮರಿಸ್ತಾ, ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರೋ ಆ ದೇವರ ನಾಮವನ್ನು ಸ್ಮರಿಸ್ತಾ ಅಲ್ಲಿ ಹೋಗಿ
ಬಾಗಿಲು ಹಾಕಿದರೆ ಬೇಜಾರು ಮಾಡ್ಕೋಬಾರ್ದು, ಮಧ್ಯಾಹ್ನ ಸಂಜೆ ತೆಗಿಯೋ ತನಕ ಅಲ್ಲೇ ನಿಂತ್ಕೊಂಡು ನಾನು ಎಷ್ಟೋ ನೋಡ್ತಾ ಇರ್ತೀನಿ ಅದನ್ನ. ಹಾಗೆಲ್ಲ ಯಾವುದು ನಾವು ಇಷ್ಟು ಹಾಕ್ಕೊಂಡು ಬರಬಾರ್ದು. ನಾನು ಇವಾಗ ಅಲ್ಲಿ ಇದಕ್ಕೆ ಹೋಗ್ತೀನಿ, ಪಕ್ಕದ ಕ್ಷೇತ್ರಕ್ಕೂ ಹೋಗಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ರೌಂಡ್ ಮುಗಿಸ್ಕೊಂಡು ನಾನು ನಾಳೆ ಹೊಟ್ಟೋಗ್ಬಿಡ್ಬೇಕು. ಇಷ್ಟೆಲ್ಲ ಹಾಕ್ಕೊಂಡು ಬಂದಾಗ ಏನಾಗುತ್ತೆ, ಆ ಥರ ಎಲ್ಲ ದರ್ಶನ ಮಾಡಿರೋದ್ರಿಂದ ಯಾವ ಪುಣ್ಯನೂ ಸಿಗೋದಿಲ್ಲ. ಪಟ್ಟು ಭಗವಂತನನ್ನು ನೋಡಬೇಕು. ಆಗ ಮಾತ್ರ ಆ ತೀರ್ಥಕ್ಷೇತ್ರಗಳಿಗೆ ಒಂದು ಹೋಗಿ, ಮತ್ತು ಮನಸ್ಸು ಎಲ್ಲ ತುಂಬ ಇಂಪಾರ್ಟೆಂಟು. ಟೆನ್ಷನಲ್ಲಿ ಹೋಗಿ ಬರೋದು, ಜಗಳ ಮಾಡ್ಕೋತಾ ಇರೋದಿಲ್ಲ, ಗಲಾಟೆ ಮಾಡ್ಕೋತಾ ಇರೋದು ಹಾಗೆಲ್ಲ ಅಲ್ಲ. ಆ ಭಗವಂತನನ್ನು ನೋಡಿ ಅವನನ್ನು ಕಣ್ಣು ತುಂಬಿಸಿಕೊಂಡು ಆನಂತರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ದಕ್ಷಿಣೆ ಹಾಕಿ ಆ ಹುಂಡಿಗೆ ಬರ್ತಕ್ಕಂಥದ್ದು ಮಾಡಬೇಕು. ಪ್ರಸಾದವನ್ನು ಕಣ್ಣಿಗೆ ಹೊತ್ಕೊಂಡು ತಿಂದ್ಕೊಂಡು ಅದನ್ನು ಬಂದವ್ರಿಗೆ ಹಂಚುವಂಥದ್ದು ಮಾಡಬೇಕು. ಈ ಥರದ್ದೆಲ್ಲ ಮಾಡೋದ್ರಿಂದ ಹೀಗೆ ನಿಧಾನವಾಗಿ ಮಾಡಿದ್ರೆ ಆ ಕ್ಷೇತ್ರದ ಪುಣ್ಯ ನಿಮಗೆ ಖಂಡಿತ ಸಿಗುತ್ತೆ. ಇವತ್ತು ಹೋಗೋ ರೀತಿಯಲ್ಲಿ ಹೋದರೆ ಅದಕ್ಕಿಂತ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೆಯದು. ನಾನು ಯಾಕೆ ಮನೆಯಲ್ಲಿ ಮಾಡೋದು ಅಂತ, ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಪುಣ್ಯಕ್ಷೇತ್ರದಿಂದ ಪುಣ್ಯ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ದಾರಿ ಇದೆ, ಖಂಡಿತ ಇದೆ. ಗಂಗಾ ಸ್ನಾನ ಮಾಡೋಕ್ಕೆ ದಾರಿ ಇದೆ. ಆದರೆ ಎಲ್ಲರಿಗೂ ಒಬ್ಬ ಬಡವನಿಗೆ ಆಗಬೇಕು ಅಂತಂದರೆ ಅವ್ನಿಗೆ ಆಗಲ್ಲ. ಎಲ್ಲಿ ಕೆಲಸ ಮಾಡ್ತಾಯಿದ್ರು ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಿದ್ರೆ, ಒಂದು ಕೆಲಸ ಮಾಡಬೇಕಾದ್ರೂ ಯಾವಾಗಲೂ ಭಗವಂತನ ನೆನೆಸ್ಕೊಂಡೇ ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಭಗವಂತನ ದರ್ಶನ ಆಗುತ್ತೆ. ನಾನಷ್ಟು ಇಷ್ಟೊಂದು ಜನ ಹಾಗಾದರೆ ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂತಹ ಪೂಜಾರಿಗಳಿಗೆ ಅಥವಾ ಅರ್ಚಕರಿಗೆ ಅಥವಾ ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಏನು ಕಷ್ಟನೇ ಇಲ್ವಾ? ಯಾವಾಗಲೂ ಭಗವಂತನ ಹತ್ರನೇ ಇರ್ತಾರೆ, ಅವ್ರಿಗೆ ಕಷ್ಟನೇ ಇರಲ್ವಾ? ಅವ್ರಿಗೆ ಎಷ್ಟು ಸಮಸ್ಯೆಗಳಿರುತ್ತೆ ನೋಡಿ. ಅಂದರೆ ನಾವು ಅಲ್ಲಿದ್ಬಿಟ್ರೆ ಅಂತಲ್ಲ, ಅಲ್ಲಿದ್ದರೂ ಕೂಡ ಆ ಮನಸ್ಥಿತಿ ಇದೆಯಲ್ಲ, ಅದು ಏನು ಮುಖ್ಯ? ಭಕ್ತಿ ಮುಖ್ಯ. ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ನಾವು ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಈ ತೀರ್ಥಕ್ಷೇತ್ರ ದರ್ಶನ, ನದಿ ಸ್ನಾನ ಇರ್ತಕ್ಕಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಷ್ಟೇ ಹೊರತು ಅದು ಅನಿವಾರ್ಯ ಸಾಲ ಸೋಲಾದರೂ ಮಾಡಿ ಹೋಗಿ ಬರಬೇಕು ಅಂತಕ್ಕಂಥದ್ದಿಲ್ಲ. ದುಡ್ಡಿದ್ರೆ ಖಂಡಿತವಾಗ್ಲೂ ಮಾಡಿ, ಇಲ್ಲ ಅಂದರೆ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಒಂದು ಈ ಪೂಜೆಯನ್ನು ಸಲ್ಲಿಸಿ ಬನ್ನಿ.